ನಮಸ್ತೆ ವೀಕ್ಷಕರೇ, ಮ್ಯಾಜಿಕ್ ಬೌಲ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಮೊಸರು ದೋಸೆ ಅಥವಾ ಮಜ್ಜಿಗೆ ದೋಸೆ. ಯಾವಾಗಲೂ ಒಂದೇ ರೀತಿ ದೋಸೆ ಮಾಡಿ ಬೇಜಾರಾಗಿದೆಯಾ? ಈ ರೀತಿ ಡಿಫ್ರೆಂಟಾಗಿ ದೋಸೆ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿನ್ನೋದಂತ ಗ್ಯಾರಂಟಿ. ಬನ್ನಿ ಯಾವ ರೀತಿ ಮಾಡೋಣ ನೋಡಿ ಬನ್ನಿ. ಮೊದಲಿಗೆ ನಾನಿಲ್ಲಿ 3 ಲೋಟದಷ್ಟು ಅಕ್ಕಿ ತೆಗೆದುಕೊಂಡಿದ್ದೀನಿ. ಅದಕ್ಕೆ ಒಂದು 2-3 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ 1/4 ಲೀಟ್ರಷ್ಟು ಮೊಸರನ್ನು ಹಾಕಿ ನೆನೆಸಿಟ್ಟಿದ್ದೀನಿ. 3 ಅವರ್ ಅಕ್ಕಿ ನೆಂದಾದ ನಂತರ ನಾನು ಇದಕ್ಕೆ 4-5 ಹಸಿಮೆಣಸಿನಕಾಯಿ, 1 ಇಂಚು ಅಷ್ಟು ಶುಂಠಿ ಹಾಕ್ಕೊಂಡು ಹಸಿವು ಶುಂಠಿನ ದೋಸೆ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ರುಬ್ಕೊಂಡಿದ್ದೀನಿ. ದೋಸೆ ಹಿಟ್ಟು ರುಬ್ಬಬೇಕಾದ್ರೆ ಅವಲಕ್ಕಿ ಅಥವಾ ಅನ್ನವನ್ನು ಸ್ವಲ್ಪ ಹಾಕಿ ರುಬ್ಕೊಳ್ಳಿ. ದೋಸೆ ರೆಸಿಪಿ ಥರನೇ ಇದನ್ನು. ಮೊಸರು ಇಲ್ಲ ಅಂದರೆ ನಾವು ಮಜ್ಜಿಗೆಯಲ್ಲಿ ಕೂಡ ಅಕ್ಕಿನ ನೆನೆ ಹಾಕ್ಕೋಬೋದು. ನೀರು ನೋಡ್ಕೊಂಡು ಹಾಕಬೇಕು. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿ ನೆನೆಡ್ಬೇಕು. ಅಕ್ಕಿ ನೆನೆಡಬೇಕಾದ್ರೆ ಜಾಸ್ತಿ ಆದರೆ ಹಿಟ್ಟು ತೆಳುವಾಗ್ಬೋದು. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮೊಸರು ಮತ್ತು ನೀರನ್ನು ಅಷ್ಟು ಬೇಕಷ್ಟು ಮಾತ್ರ ನೋಡ್ಕೊಂಡು ನೆನೆಟ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡು ಮಾಡ್ಕೋಬೇಕು. ನಾವು ಈ ದೋಸೆನ ನಾರ್ಮಲ್ ದೋಸೆ ಥರ ತುಂಬ ತೆಳುವಾಗಿ ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪನೇ ಹಾಕ್ಕೊಳ್ಬೇಕು. ತೀರಾ ತೆಳುವಾಗಿ ಮಾಡ್ಕೊಡಕ್ಕೆ ಹೋದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಈ ರೀತಿ ದೋಸೆನ ನೀವು ಮಾಡಿದಾಗ ತುಂಬ ಸ್ಪಾಂಜಿಯಾಗಿ ಬರುತ್ತೆ. ನಾರ್ಮಲ್ ದೋಸೆಗಿಂತ ಇದು ತುಂಬ ಇಷ್ಟಪಟ್ಟು ತಿನ್ನೋದಂತೂ ಗ್ಯಾರಂಟಿ. ಈ ದೋಸೆನ ನಾವು ಶೇಂಗಾ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಇಲ್ಲ ಇದಕ್ಕೆ ನಾವು ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡ್ಕೊಳ್ತೀವಿ ದೋಸೆ ಅಂದ್ರೂ ಕೂಡ ತುಂಬ ಸೂಪರಾಗಿರುತ್ತೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಈಗ ಸ್ಪಾಂಜಿ ಆದಂತಹ ದೋಸೆ ರೆಡಿ. ನಾನೀಗ ಈ ದೋಸೆನ ಶೇಂಗಾ ಚಟ್ನಿಯೊಂದಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಅಂತ ದೋಸೆ. ನೀವು ಒಂದ್ಸರಿ ಟ್ರೈ ಮಾಡಿದರೆ ತುಂಬ ಇಷ್ಟಪಟ್ಟು ತಿನ್ನೋದಂತ ಗ್ಯಾರಂಟಿ. ಈ ರೀತಿಯನ್ನು ದೋಸೆ ರೆಸಿಪಿ ನೀವು ಟ್ರೈ ಮಾಡಿ. ಯಾವ ರೀತಿ ಬಂದರೆ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಓಕೆ, ಟೇಕ್ ಕೇರ್, ಬಾಯ್.